ಇನ್ನು ಜಾತಿ ಗಣತಿ ಮರು ಸಮೀಕ್ಷೆಗೆ ಎಐಸಿಸಿ ಹೈಕಮಾಂಡ್ ಸೂಚಿಸಿರುವ ಬೆನ್ನಲ್ಲೇ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಸಾಮಾಜಿಕ ಶೈಕ್ಷಣಿಕವಾಗಿ ಹೊಸ ಸಮೀಕ್ಷೆ ಮಾಡುವುದಕ್ಕೆ ಸರ್ಕಾರ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ. ಆದರೆ ಕೆಲ ಗೊಂದಲಗಳಿಗೆ ಉತ್ತರ ಸಿಕ್ಕಿಲ್ಲ. ಮುಖ್ಯವಾಗಿ ಎರಡು ಪ್ರಶ್ನೆಗಳಿದ್ದಾವೆ. ಒಂದು, ಯಾವಾಗ ಗಣತಿ ಆರಂಭ ಆಗುತ್ತೆ? ಎರಡು, ಸುಮಾರು 1 ಲಕ್ಷ ಗಣತಿದಾರರನ್ನ ಹೊಂದಿಸಿಕೊಳ್ಬೇಕು, ಅದು ಬೇರೆ ಮಳೆಗಾಲದಲ್ಲಿ ಸಾಧ್ಯನಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಜಾತಿ ಗಣತಿ ಅರ್ಧ ದಶಕದ ಕಾಲ ರಾಜ್ಯ ರಾಜಕೀಯ ಇದೊಂದೇ ವಿಷಯದ ಸುತ್ತ ಪ್ರದಕ್ಷಿಣೆ ಹಾಕಿದೆ. ಆದ್ರೀಗ ಸಿದ್ದು ಸರ್ಕಾರ ಸಿದ್ಧಪಡಿಸಿದ್ದ ಹಳೆ ವರದಿ ಕಸದ ಬುಟ್ಟಿಗೆ ಸೇರಿದೆ. ಕಳೆದ 2 ತಿಂಗಳಿನಿಂದ ಗೊಂದಲದ ಗೂಡಾಗಿದ್ದ ಸರ್ವೆ ವಿರುದ್ಧ ಪ್ರಬಲರ ಆಕ್ರೋಶಕ್ಕೆ ಗುರಿಯಾಗಿ ವರದಿಗೆ ಗೆದ್ದಲು ಹಿಡಿದಿದೆ. ಹೈಕಮಾಂಡ್ ಇಟ್ಟಂಥ ಜಾಣ ಹೆಜ್ಜೆಗೆ ಕಿವಿಗೊಟ್ಟ ಸಿದ್ದು ಸರ್ಕಾರ ಮರು ಸಮೀಕ್ಷೆಗೆ ತೀರ್ಮಾನವನ್ನ ಕೈಗೊಂಡಿದೆ. ಜಾತಿ ಗಣತಿ ಮರು ಸಮೀಕ್ಷೆಗೆ ಸಂಪುಟ ಸಭೆ ಗ್ರೀನ್ ಸಿಗ್ನಲ್. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿದ್ದು ಸರ್ಕಾರದ ತೀರ್ಮಾನ. ಜಾತಿ ಗಣತಿ ಹೊತ್ತಿಸಿದ್ದಂತಹ ಕಿಡಿ ಆರಿಸಿದ್ದ ಹೈಕಮಾಂಡ್ ರೀಸರ್ವೆಗೆ ಸಲಹೆ ನೀಡಿದ ಬೆನ್ನಲ್ಲೇ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ನಡೆದಿದೆ. ಸಭೆಯಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಮಹತ್ವದ ತೀರ್ಮಾನವನ್ನ ಕೈಗೊಂಡಿದೆ. ಮರು ಸಮೀಕ್ಷೆ ವಿಚಾರವಾಗಿ ಚರ್ಚೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏಕೈಕ ಅಜೆಂಡಾ ಮತ್ತು ಮೀಟಿಂಗ್ ಆಗಿದ್ದು ಸಚಿವರೆಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ. ಸಚಿವ ಸಂಪುಟ ಸಭೆಯ ಬಳಿಕ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ವರದಿಯ ದತ್ತಾಂಶಕ್ಕೆ 10 ವರ್ಷವಾಗಿದೆ, 10 ವರ್ಷಗಳ ನಂತರದಲ್ಲಿ ಅನೇಕ ಬದಲಾವಣೆಗಳಾಗಿವೆ ಅಂತ ಸಲಹೆ ಕೊಟ್ಟಿದ್ರು. ಹೀಗಾಗಿ ಸಾಮಾಜಿಕ ಶೈಕ್ಷಣಿಕವಾಗಿ ಹೊಸ ಸಮೀಕ್ಷೆಯನ್ನ ಮಾಡೋಕೆ ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಎಲ್ಲೂ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುವುದಾಗಿ ಹೇಳಿಲ್ಲ, ಹಾಗಾಗಿ ಈ ಸಮೀಕ್ಷೆ ಅಂತ ಹೇಳಿದ್ದಾರೆ. 10 ವರ್ಷ ಮುಗಿದಿದೆ. ಅದಕ್ಕೆ 10 ವರ್ಷ ಆದಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಸೆಕ್ಷನ್ 11 ಕ್ಲಾಸ್ 1. ಅದ್ರ ಪ್ರಕಾರ ತೀರ್ಮಾನ ತಗೊಂಡಿದ್ದೀವಿ. ಕೇಂದ್ರ ಸರ್ಕಾರದವರು ಸೋಷಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಸೋಷಿಯೋ ಎಕನಾಮಿಕ್ಸ್ ಸೋಷಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡಲಿಲ್ಲ. ಇದರಲ್ಲಿ ರಾಜಕೀಯವೂ ಸೇರಿಸಿದ ಸಿದ್ದು 2018ರ ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಆಗಿದ್ದ ಎಚ್.ಡಿ. ಕುಮಾರಸ್ವಾಮಿ ವರದಿ ಪೂರ್ಣಗೊಂಡಿದ್ರು, ಸ್ವೀಕರಿಸದಂತೆ ಒತ್ತಡ ಹೇರಿದ್ರು ಅಂತ ಹೇಳಿದ್ದಾರೆ. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಪುಟ್ಟರಂಗ ಶೆಟ್ಟರಿಗೆ ವರದಿ ತಗೋಬೇಡ ಅಂತೇಳಿ ಒತ್ತಾಯ ಹಾಕಿದ್ರಿಂದ ಅವರು ತಗೊಳಕ್ಕಾಗಲಿಲ್ಲ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಜನರ ಭಾವನೆ, ಶಾಸಕರ ಭಾವನೆ ಅರಿತು ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರು. ಯಾರು ಏನ್ ಬೇಕಾದ್ರೂ ಹೇಳಿ, ಜನರು ಭಾವನೆ ಅರ್ಥಕೊಂಡಿದೀವಿ, ಶಾಸಕರ ಭಾವನೆ ಅರ್ಥಕೊಂಡಿದೀವಿ, ಮಂತ್ರಿ ಭಾವನೆ ಅರ್ಥಕೊಂಡಿದೀವಿ, ಕಾನೂನಲ್ಲೂ ಕೂಡ ನಾವು ಮಾಡಿದೀವಿ. ಈ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಅವರು ಕೂಡ ನಮ್ಮನ್ನ ಕರೆಸಿಸಿ ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಎಲ್ಲರ ಅಭಿಪ್ರಾಯದಂತೆ ಬೇರೆ ವಿರೋಧ ಪಾರ್ಟಿಯವರು ಕೂಡ ಬಹಳ ಒತ್ತಾಯ ಮಾಡ್ತಿದ್ರು. ನಾಳೆ ಬೆಳಗ್ಗೆ ಕಾನೂನಲ್ಲಿ ಹೋಗ್ಬೋದು, ಬೇಕಾದಷ್ಟು ಜನ ಲಿಟಿಗೇಷನ್ ಆಗ್ತಾರೆ, ಕೋರ್ಟ್ಗೆ ಹಾಕ್ತಾರೆ. ಸೆಕ್ಷನ್ 14 ಇದು ಈ ರೀತಿ ಹೇಳ್ತದೆ, 10 ವರ್ಷ ಆದಮೇಲೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಇದೆ. ಇನ್ನು ಕಳೆದ ಬಾರಿ 54 ಮಾನದಂಡಗಳ ಅಡಿ ಸರ್ವೆ ಮಾಡಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಮರು ಸರ್ವೆಗೆ ಒಂದು ಸಮಸ್ಯೆ ಕಾಡ್ತಾ ಇದೆ. ಹೊಸ ಗಣತಿ ಯಾವಾಗ ಆರಂಭವಾಗಲಿದೆ ಅನ್ನುವುದನ್ನ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಕಳೆದ 2015ರ ಏಪ್ರಿಲ್ ಮೇ ತಿಂಗಳಲ್ಲಿ ಸಮೀಕ್ಷೆಯಾಗಿತ್ತು. ಆದ್ರೆ ಈಗಾಗಲೇ ಜೂನ್ ಆರಂಭವಾಗಿದೆ.
ಮಳೆಗಾಲ ಬೇರೆ, ಶಾಲಾ ಕಾಲೇಜುಗಳು ತೆರೆದಿವೆ. ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು, ಅಂಗನವಾಡಿ ಟೀಚರ್ಸ್ ಲಭ್ಯತೆ ಕಷ್ಟ. ಹೀಗಾಗಿ ಈ ಬೃಹತ್ ಗಣತಿಗಾಗಿ ಕಳೆದ ಬಾರಿ 1,60,000 ಗಣತಿದಾರರಿಂದ ಸಮೀಕ್ಷೆ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಇಷ್ಟು ಸಂಖ್ಯೆಯ ಗಣತಿದಾರರನ್ನ ಹೊಂದಿಸೋಕೆ ಸಾಧ್ಯವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.